ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಒಂದು ವಿಶೇಷವಾದ ಐತಿಹಾಸಿಕ ಕಾರ್ಯಕ್ರಮ ಬೀದರ್ನಲ್ಲಿ ಬರುವ 22ನೇ ತಾರೀಕಿಗೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಎಲ್ಲ ನಮ್ಮ ಪದಾಧಿಕಾರಿಗಳು ನಾವು ಎಲ್ಲ ಕೂಡ್ಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ. ಆ ಕಾರ್ಯಕ್ರಮ ಯಾವುದು ಅಂತ ಹೇಳಿದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು 24ನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕ ಸರ್ಕಾರ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಒಂದು ಭವ್ಯವಾದ ಕಾರ್ಯಕ್ರಮ ಏನದನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬರುವ 22ನೇ ತಾರೀಕು ರವಿವಾರ ದಿವಸ ಸಂಜೆ 6 ಗಂಟೆಗೆ ಫಾರ್ಮಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಇದು ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಭವ್ಯ ಮೆರವಣಿಗೆಯೊಂದಿಗೆ ಸಂಜೆ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಬೊಮ್ಮಗುಂಡೇಶ್ವರ ವೃತ್ತದ ಮೂಲಕ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಪೂಜ್ಯರು ಸ್ವಾಮಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಮುಖಂಡರು ಕೂಡ ಇದರಲ್ಲಿ ಯಾವುದೂ ಪಾರ್ಟಿ ಪಕ್ಷ ಭೇದ ಇಲ್ಲಾರ್ದೇನೆ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, JDS ಇಲ್ಲ, ಎಲ್ಲ ಪಕ್ಷದ ಎಲ್ಲ ಮುಖಂಡರು ನಮ್ಮ ಸಮಾಜದ ಮುಖಂಡರು ಇನ್ಕ್ಲೂಡಿಂಗ್ ಅವರು MLAಗಳಾಗಲಿ, ಮಾಜಿ MLAಗಳಾಗಲಿ, MLC ಆಗಲಿ, MP ಅವರಾಗಲಿ ತಾವೆಲ್ಲರೂ ಏನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಇವತ್ತು ನಾನು ಇನ್ನೊಂದು ಸಲ ನಾನು ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೀನಿ. ಅವರಿಗೆ ಈ ಒಂದು ಕಾರ್ಯಕ್ರಮದ ಭವ್ಯವಾದ ಒಂದು ಮೆರವಣಿಗೆಯಲ್ಲಿ ವಿಶೇಷ ತಂಡಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಅದರಲ್ಲಿಂದ ಕೂಡ ಎಲ್ಲ ಯುವಕರಿಗೆ ಒಂದು 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 ಒಳ್ಳೆ ರೀತಿಯಾದ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಹಬ್ಬದ ಒಂದು ಆಚರಣೆ ಮಾಡಿದಂಗೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಅವರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶಗಳು ಕೊಟ್ಟಿದ್ದೇವೆ. ಜೊತೆಗೆ ಈ ಅಭಿನಂದನಾ ಸಮಾರಂಭದ ಸಮಿತಿಗಳನ್ನು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅನೇಕ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಆ ಸಮಿತಿಗಳ ಅಭಿನಂದನಾ ಸ್ವಾಗತ ಸಮಿತಿ, ಅದರಲ್ಲಿ ನಮ್ಮ ಪೂಜ್ಯರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹಾಗೂ ಪೂಜ್ಯ ಶ್ರೀ ಶೋಭ್ರ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರ ಆಶ್ರಮ ಹಾಗೂ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಹಾರ್ಕೋಡ್ ಅವರು ಹಾಗೂ ಪೂಜ್ಯ ಶ್ರೀ ಶ್ರೀಬ್ರ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಮೇಕರ್ ತಡೋಳ, ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ್ ಶರಣರು ಬೆಲ್ದಾಳ್ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಹೀಗೆ ಇವರೆಲ್ಲರೂ ಏನದು ಅಂದ್ರೆ ಈ ಒಂದು ಅಭಿನಂದನಾ ಸ್ವಾಗತ ಸಮಿತಿಯಲ್ಲಿ ಅವರು ಕೂಡ ಇದರಲ್ಲಿ ಅಂತ ಭಾಗವಹಿಸ್ತಾ ಇದ್ದಾರೆ. ಇವರ ಜೊತೆಗೆ ಇನ್ನು ಅನೇಕ ಜನ ಏನದ ಅಂತಂದ್ರೆ ಸ್ವಾಮಿಗಳು ಏನದ ಬರ್ತಾ ಇದ್ದಾರೆ. 60ರಿಂದ 70 ಜನ ಸ್ವಾಮಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಅದಾದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನನಗೆ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಪಾಟೀಲ್ ಗಾದಿ ಕಾರ್ಯಾಧ್ಯಕ್ಷರಿದ್ದಾರೆ, ಬಾಬು ವಾಲಿ ಅವರು ಕಾರ್ಯಾಧ್ಯಕ್ಷರಿದ್ದಾರೆ, ಡಾಕ್ಟರ್ ರಜನೀಶ್ ವಾಲಿ ಅವರು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಶ್ರೀ ಜಯರಾಜ್ ಖಂಡ್ರೆ ಅವರು ಕೋಶಾಧ್ಯಕ್ಷರು, ಸಹಜಾನಂದ ಕಂದಗೂಳವರು ಕೋಶಾಧ್ಯಕ್ಷರು, ಪ್ರೊಫೆಸರ್ ಜಗನ್ನಾಥ್ ಸಂಯೋಜಕರು, ಈ ರೀತಿ ಅನೇಕ ಏನದಾದ್ರೆ ನಾವು ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಗೌರವ ಸಲಹೆಗಾರರಂತೂ ಕೂಡ ನಾವು ಮಾಡಿದ್ದೇವೆ. ಆ ಸಲಹೆಗಾರರಲ್ಲಿ ನಮ್ಮ ಹಿರಿಯರಾದಂಥ ಶ್ರೀ ಶಿವಶರಣಪ್ಪ ವಾಲಿ ಅವರಿದ್ದಾರೆ, ಡಾಕ್ಟರ್ BG ಪಾಟೀಲ್ ಇದ್ದಾರೆ, BG ಶೆಟ್ಕಾರ್ ಅವರಿದ್ದಾರೆ, BS ಕುದುರೆ ಅವರಿದ್ದಾರೆ ಹಾಗೂ ಚನ್ನಬಸಪ್ಪ ಹಾಲಳ್ಳಿ ಅವರಿದ್ದಾರೆ, ಕಾಶಿನಾಥ್ ಬೆಲ್ದಾಳೆ ಅವರಿದ್ದಾರೆ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರಿದ್ದಾರೆ, ಡಾಕ್ಟರ್ SB ದುರ್ಗೆ ಅವರಿದ್ದಾರೆ, ಶಶಿಕಾಂತ್ ದುರ್ಗೆ ಅವರಿದ್ದಾರೆ, ಶಿವಶರಣಪ್ಪ ಪಾಟೀಲ್ ಹಾರಗೇರಿ ಇದ್ದಾರೆ, ಶರಣಪ್ಪ ಮಿಟಾರೆ ಅವರಿದ್ದಾರೆ ಹಾಗೂ ಬಸವಕುಮಾರ್ ಇದ್ದಾರೆ, ಕಂಟೆಪ್ಪ ದಾನಪ್ಪ, ಅನಿಲ್ ಕುಮಾರ್ ರಗಟೆ, ರಾಜೇಂದ್ರ ಕುಮಾರ್ ಗಂದ್ಗೆ, ಶ್ರೀ ಶಿವನಾಥ್ ಪಾಟೀಲ್, ಚಂದ್ರಶೇಖರ್ ಶೆಟ್ಕಾರ್, ಸೋಮನಾಥಪ್ಪ ಅಷ್ಟೂರೆ, ಶಂಕರ್ರಾವ್ ಹೊನ್ನ, ಅಶೋಕ್ ಏಲಿ, ಹೀಗೆ ಶಾಂತಕುಮಾರ್ ಚಂದ, ಕರ್ನಲ್ ಶರಣಪ್ಪ ಸಿಕೆನ್ಪುರ್, ಬಸವರಾಜ್ ಕೋರ್ಕೆ,
ಹೀಗೆ ಅನೇಕ ಎಲ್ಲರಿಗೂ ಒಂದೊಂದು ಸಮಿತಿಗಳಲ್ಲಿ ಅನ್ನೋದ್ರ ನಾವು ಅವರವರ ಬಂದು ಇದು ನೋಡಿಕೊಂಡು ಎಲ್ಲಿ ಯಾರಿಗೆ ಕರೆಕ್ಟ್ ಇದಾಗ್ತದ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಹಾಗೆ ಉಪಾಧ್ಯಕ್ಷರು ಈ ಒಂದು ಸಮಿತಿಗೆ ವೈಜನಾಥ್ ಕಮಠಾಣಿಯವರು, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆಯವರು, ಗುರುನಾಥ್ ಕೊಳ್ಳೂರವರು, ಮಡಿವಾಳಪ್ಪ ಮಂಗಲ್ಗಿಯವರು, ಬಾಬುರಾವ್ ತುಂಬಾ ಅವರು, ದಿಲೀಪ್ ಕುಮಾರ್ ತಾಡಂಪಳ್ಳಿಯವರು, ಶ್ರೀ ಬಸವರಾಜ್ ಧನ್ನೂರ್ ಅವರು, ಸುರೇಶ್ ಚನ್ಶೆಟ್ಟಿಯವರು, ವೈಜನಾಥ್ ಕಾಮಶೆಟ್ಟಿಯವರು, ಆನಂದ್ ದೇವಪ್ಪ ಅವರು, ಕುಶಲರಾವ್ ಪಾಟೀಲ್ ಖಾಜಾಪುರ್ ಅವರು, ಶ್ರೀಕಾಂತ್ ಸ್ವಾಮಿಯವರು, ಸಿದ್ದರಾಮಯ್ಯ ಸ್ವಾಮಿಯವರು, ಸತೀಶ್ ಪಾಟೀಲ್ರು, ಶ್ರೀ ದೀಪಕ್ ವಾಲಿಯವರು, ಸೂರ್ಯಕಾಂತ್ ಅಲ್ಮಾಜೆ, ಸೋಮಶೇಖರ್ ಪಾಟೀಲ್ ಚಿದ್ರಿ, ರಮೇಶ್ ಪಾಟೀಲ್ ಸೋಲ್ಪುರ್, ಷಣ್ಮುಖಯ್ಯ ಸ್ವಾಮಿ, ವೈಜನಾಥ್ ಪಾಟೀಲ್ ಜಾಂತಿ, ಶಾಂತಕುಮಾರ್ ಪ್ರಭಾ. ಅದ ನಂತರ ಒಂದು ಕಾರ್ಯದರ್ಶಿಗಳು ಏನದಂದ್ರೆ ಕಮಿಟಿ ಮಾಡಿದ್ದೇವೆ. ಶ್ರೀ ಶಿವಯ್ಯ ಸ್ವಾಮಿ, ಪ್ರಕಾಶ್ ಡೊಣ್ಣೆ, ಶ್ಯಾಮರಾವ್ ಭೀಮರಾವ್, ಮಡಿವಾಳಪ್ಪ ಗಂಗಶೆಟ್ಟಿ, ಡಾಕ್ಟರ್ ಅಮರ್ ಯರೋಳ್ಕರ್, ವಿಜಯಕುಮಾರ್ ಪಾಟೀಲ್ ಗಾದಗಿ, ರಾಜ್ಕುಮಾರ್ ಚಿದ್ರಿ, ಸುರೇಶ್ ಮಾಶೆಟ್ಟಿ, ಸೂರ್ಯಕಾಂತ್ ಶೆಟ್ಕಾರ್, ಸೋಮಶೇಖರ್ ಬಿರಾದಾರ್, ವೀರ್ ಶೆಟ್ಟಿ ಮಣಿಗೆ. ವೇದಿಕೆ ಸಮಿತಿ ತದನಂತರ ರಾಜ್ಕುಮಾರ್ ಹಲ್ಬರ್ಗೆ, ರಮೇಶ್ ಮಡಪತಿ, ದತ್ತಾತ್ರಿ ಮೂಲ್ಗೆ, ಡಾಕ್ಟರ್ ದಿಲೀಪ್ ಕಮಠಾಣೆ, ಹಾವಶೆಟ್ಟಿ ಪಾಟೀಲ್, ಶಿವರಾಜ್ ದರ್ಶೆಟ್ಟಿ, ಯೋಗೇಂದ್ರ ಯದ್ಲಾಪುರೆ, ಬಾಬುರಾವ್ ದಾನಿ, ರವಿ ಮೂಲ್ಗೆ, ಚಂದ್ರಶೇಖರ್ ಚನ್ಶೆಟ್ಟಿ, ಸುರೇಶ್ ಸ್ವಾಮಿ. ತದನಂತರ ಪ್ರಸಾದ ಸಮಿತಿ ಚಂದ್ರಶೇಖರ್ ಹೆಬ್ಬಾಳೆ, ವಿಶ್ವನಾಥ್ ಕಾಜಿ, ಕಂಟೆಪ್ಪ ಗಂದಿಗುಡಿ, ಶಾಂತಕುಮಾರ್ ಪಾಟೀಲ್, ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗಿ, ಸೂರ್ಯಕಾಂತ್ ಹಕ್ಯಾಳ್, ಶಿವರಾಜ್ ಮತ್ಕಟ್ಟಿ, ಶಿವಕುಮಾರ್ ಹಂಗರಿಗೆ, ಡಾಕ್ಟರ್ ಪ್ರಭುಶೆಟ್ಟಿ ಮೂಲ್ಗೆ, ವೈಜನಾಥ್ ಪಾಟೀಲ್, ಸುಭಾಷ್ ಹಮಿಲಾಪುರ್. ಪ್ರಚಾರ ಸಮಿತಿ ಸಿದ್ದು ಪಾಟೀಲ್, ವೀರಭದ್ರಪ್ಪ ಬುಯ್ಯ, ಸಂತೋಷ್ ಪಾಟೀಲ್, ರಾಜ್ಕುಮಾರ್ ಮಾಳಿಗೆ, ರವಿಸ್ವಾಮಿ, ವಿಜಯಕುಮಾರ್ ಗೂನಳ್ಳಿ, ಶ್ರೀನಾಥ್ ನಾಗೂರೆ, ಸಿದ್ದರಾಜ್ ಪಾಟೀಲ್, ಡಾಕ್ಟರ್ ಧೂಳಪ್ಪ ಪಾಟೀಲ್, ಮಹೇಶ್ ಅಗಡಿ, ಬಸವರಾಜ್ ಕಾಮಶೆಟ್ಟಿ, ಸಂಗಮೇಶ್ ಮೂಲ್ಗೆ, ಅನಿಲ್ ಪಾಟೀಲ್ ಹಿಪ್ಪರ್ಗ, ಮನೋಜ್ ಮಾಶೆಟ್ಟಿ, ಲೋಕೇಶ್ ಕನ್ಕಟ್ಟಿ, ಸಚಿನ್ ಕತ್ತೆ, ಅಶೋಕ್ ಕರುಡೆ, ಶಿವಾನಂದ್ ಗಾದ್ಗೆ, ಬಸವರಾಜ್ ತೊಂಡಾರೆ, ಶಿವಶಂಕರ್ ಟೋಕ್ರೆ, ಶಿವಕುಮಾರ ಸ್ವಾಮಿ, ಹಾವಯ್ಯ ಸ್ವಾಮಿ, ವಿವೇಕ ಚಳಕಾಪುರ್, ನಾಗಶೆಟ್ಟಿ ಶಿವಶೆಟ್ಟಿ, ರವಿ ಹಾಲಳ್ಳಿ, ಚಿಕ್ಕಲಪ್ಪ ದೇಶಮುಖ್, ನಾಗಯ್ಯ ಸ್ವಾಮಿ, ರಾಜ್ಕುಮಾರ್ ತರಿ. ಒಂದು ಮಹಿಳಾ ಸಮಿತಿ ಕೂಡ ಇದರ ಜೊತೆಗೆ ನಾವು ರಚನೆ ಮಾಡಿದ್ದೇವೆ. ಶ್ರೀಮತಿ ಶಕುಂತಲಾ ಬೆಲ್ದಾಳೆ, ಶ್ರೀಮತಿ ರಾಜಶ್ರೀ ಸ್ವಾಮಿ, ಶ್ರೀಮತಿ ಮೀನಾಕ್ಷಿ ಸಂಗ್ರಾಮ್, ಡಾಕ್ಟರ್ ದೇವಕಿ ನಾಗೂರೆ, ಶ್ರೀಮತಿ ಶಾಂತಾ ಖಂಡ್ರೆ, ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್, ಶ್ರೀಮತಿ ಸುವರ್ಣ ದನ್ನೂರ್, ಶ್ರೀಮತಿ ನಿರ್ಮಲಾ ಮಸೂದಿ, ಡಾಕ್ಟರ್ ವಿಎಸ್ಟಿ ಬಶೆಟ್ಟಿ, ಶ್ರೀಮತಿ ಸುವರ್ಣ ಚಿಮ್ಕೋಡೆ, ಶ್ರೀಮತಿ ಉಷಾ ಮಿರ್ಜೆ, ಶ್ರೀಮತಿ ಕರುಣಾ ಶೆಟ್ಕಾರ್, ಶ್ರೀಮತಿ ಶಾಂತಾದೇವಿ ಬಿರಾದಾರ್, ಶ್ರೀಮತಿ ಕಾವೇರಿ ಸ್ವಾಮಿ, ಶ್ರೀಮತಿ ಜ್ಯೋತಿ ಶಿವರಾಜ್ ಗುಮ್ಮ, ಶ್ರೀಮತಿ ಜ್ಞಾನದೇವಿ ಬಬ್ಚಡೆ. ಇದಾದ ನಂತರ ಒಂದು ದೊಡ್ಡ ಒಂದು ಸಮಿತಿ ಅಂದರೆ ಮೆರವಣಿಗೆ ಸಮಿತಿ.